ಎರಡನೇದು ಅದನ್ನು ಸಸ್ಪೆಂಡ್ ಆದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬರೀ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ಖುಷ್ವಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್ ಭಾಳ ಕನ್ಫ್ಯೂಸ್ ಆಗ್ತಾ ಇದೆ. ಖುಷ್ವಂತ್, ಒಂದು ಕಡೆ ಮರಗಳ ಮಾರಣ ಹೋಮ ನಂಬರ್ 1, ಆದರೆ FIR ಅಲ್ಲಿ ವಿಕ್ರಮ್ ಸಿಂಹ ಅವರೇ ಹೆಸರಿಲ್ಲ ನಂಬರ್ 2, ಆಮೇಲೆ ಸಸ್ಪೆಂಡ್ ಆದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ನಂಬರ್ 3. ಇದರ ಹಿನ್ನೆಲೆ ಏನೋ ಸ್ವಲ್ಪ ವಿವರವಾಗಿ ಹೇಳಿ ದಯವಿಟ್ಟು. ಜೆಪಿ ಸರ್, ನಿಜಕ್ಕೂ ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಈಗ ರಾಜಕೀಯ ಕೂಡ ಬರ್ತಿರೋದು ಸ್ಪಷ್ಟವಾಗಿ ಇರುವಂತದ್ದು. ಆದ್ರೆ ಇದರ ಹಿನ್ನೆಲೆಯನ್ನ ನೋಡ್ಬೇಕಾದ್ರೆ ಒಂದಂತೂ ಸತ್ಯ, ಮರ ಯಾರು ಕಡ್ದಿದ್ದಾರೆ ಅನ್ನೋದು ಯಾರೇ ಕಡ್ದಿರ್ಲಿ ಅದು ಈಗ ಕಾನೂನು ಬಾಹಿರವಾಗಿದೆ ಅನ್ನೋದಂತ ಸತ್ಯ ಆಗಿದೆ. ಈಗ ಸದ್ಯಕ್ಕೆ ಒಂದ್ ನಿಮಿಷ ಆ ಜಾಗ ಯಾರ್ದು? ನೀವು ಅದನ್ನ ಕತೆ ಹೇಳ್ದಂಗಿರ್ಬೇಕು ವೀಕ್ಷಕರಿಗೆ, ದಯವಿಟ್ಟು ಹೇಳಿ. ಜೆಪಿ ಸರ್, ಈಗ ಈ ಪ್ರಕರಣವನ್ನ ಒಟ್ಟಾರೆ ನೋಡೋದಾದ್ರೆ ಡಿಸೆಂಬರ್ 16ನೇ ತಾರೀಕು ಬೇಲೂರು ತಾಲೂಕಿನ ನಂದಗೌಡನಹಳ್ಳಿ ಈಗೇನು ಮರ ಕಡಿದಂತ ಜಾಗ ಇದೆ, ಆ ಒಂದು ಮರ ಕಡಿದಂತ ಜಾಗ ಜಯಮ್ಮ ಎಂಬುವರಿಗೆ ಸೇರಿದ್ದು. ಈ ಒರಿಜಿನಲ್ ಈಗ ಜಯಮ್ಮ ಅವರು ಏನು ಇದ್ದಾರೆ ಅದು 3 ಎಕರೆ 10 ಗುಂಟೆ ಜಾಗ, ಜೊತೆಗೆ ಆ 3 ಗಂಟೆ 10 ಗುಂಟೆ ಜಾಗ ಸೇರಿ ಇನ್ನು ಪಕ್ಕದಲ್ಲಿ 6 ಎಕರೆ ಇನ್ನೂ ಅಷ್ಟು ಜಾಗ ಸೇರಿ ಒಟ್ಟಾರೆ 12 ಎಕರೆಯಲ್ಲಿ ಅಕ್ರಮವಾಗಿ ಮರ ಕಡಿದಿದ್ದಾರೆ ಅಂತ ಈಗ ದೂರು ಇರುವಂತದ್ದು. ಆದ್ರೆ ಈಗ ಜಯಮ್ಮ ಅವ್ರ ಜಾಗ 3 ಎಕರೆ 10 ಗುಂಟೆಯನ್ನ ಈ ಒಂದು ಜನವರಿ 24ನೇ ಇಸ್ವಿಯಿಂದ ವಿಕ್ರಮ್ ಅಂದ್ರೆ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಅವರು ಶುಂಠಿ ಬೆಳಿಲಿಕ್ಕೆ ಅಂತ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಅವರ ಅಗ್ರಿಮೆಂಟ್ ಶುರು ಆಗುವುದು ಜನವರಿಗೆ. ಆದ್ರೆ ಈಗ ಆರೋಪ ಇರುವಂತದ್ದು ಈ ಒಂದು ಡಿಸೆಂಬರ್ 16ನೇ ತಾರೀಕು ಬೇಲೂರು ತಹಶೀಲ್ದಾರ್ ಮಮತಾ ಅವರು ಆ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅವರು ಅವರು ಒಂದು ಸ್ಪಾಟ್ಗೆ ವಿಸಿಟ್ ಕೊಡ್ತಾರೆ. ಹೋಗ್ಬೇಕಾದ್ರೆ ಮರಗಳ ಹೆಚ್ಚು ಒಂದು ರೋಡ್ ಸೈಡ್ ಅಲ್ಲಿ ಇರುತ್ತೆ. ಆಗ ಒಬ್ಬ RFO ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲಿ ಮರ ಕಡಿದಿದ್ದಾರೆ ಬಂದು ನೋಡಿ ಅಂತ. ನಂತರ ಅವರು ಇನ್ನಷ್ಟು ದೂರ ಮುಂದಕ್ಕೆ ಹೋಗ್ಬೇಕಾದ್ರೆ ಸುಮಾರು ವಿಶಾಲವಾದ ಜಾಗದಲ್ಲಿ ಸಾಕಷ್ಟು ಈಗ ದೃಶ್ಯದಲ್ಲಿ ಏನ್ ನೋಡ್ತಿದ್ದೀರಾ ಅಷ್ಟು ಮರಗಳನ್ನ ಕಡ್ದಿರುತ್ತೆ. 100ಕ್ಕೂ ಹೆಚ್ಚು ಮರಗಳನ್ನ ಕಡ್ದಾಕಿರುವಂತದ್ದು ಪ್ರಕರಣ ತಹಶೀಲ್ದಾರ್ ಗಮನಕ್ಕೆ ಬರುತ್ತೆ. ಆಗ ಅವರು ಇದನ್ನ ವಾಯ್ಸ್ ಅನ್ನ ರೈಸ್ ಮಾಡಿ ಅರಣ್ಯ ಇಲಾಖೆ ಮೇಲೆ ಒಂದು ದೂರನ್ನು ಕೂಡ ಒಪ್ಪಿಸುವಂತದ್ದು. ನಂತರ ಈ ಘಟನೆ ಬೆಳಕಿಗೆ ಬಂದಾಗ ಹಾಸನದ ಕಾಂಗ್ರೆಸ್ನ ದೀಪಕ್ ಎಂಬುವಂತವರು ನೇರವಾಗಿ ಅರಣ್ಯ ಸಚಿವರಿಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ದೂರನ್ನ ಬರೀತಾರೆ. ಆ ದೂರಿನಲ್ಲಿ ಅಂಶ ಏನಂದ್ರೆ ಆ ಒಂದು ದೂರೇ ಇಲ್ಲಿ ಪ್ರಮುಖವಾದ ಇಷ್ಟು ಪ್ರಕರಣಕ್ಕೆ ಟ್ವಿಸ್ಟ್ ಬರಕ್ಕೆ ಕಾರಣ. ಆ ದೂರಲ್ಲಿ ಏನಿರುತ್ತೆ ಅಂದ್ರೆ ಈ ಜಾಗ ಏನಿದೆ ಶುಂಠಿ ಬೆಳಿಲಿಕ್ಕೆ ಅಂತ 3 ಎಕರೆ ಈ ಜಾಗವನ್ನ ಅಗ್ರಿಮೆಂಟ್ ಮಾಡಿ ವಿಕ್ರಮ್ ಶುಂಠಿ ಬೆಳಿಲಿಕ್ಕೆ ಈ ಜಾಗವನ್ನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಅಂದ್ರೆ ಇಷ್ಟು ಬೃಹತ್ ಮರ ಕಡ್ದಿರೋದು ವಿಕ್ರಮ್ಮೇ ಮಾಡ್ಸಿರೋದು ಅನ್ನುವಂತ ದೂರು ಅಲ್ಲಿಂದ ಆಗುವಂತದ್ದು. ಆಗ ಅರಣ್ಯ ಇಲಾಖೆಗೆ ಮೇಲಿನಿಂದ ಒತ್ತಡ ಬರುತ್ತೆ, ಅರಣ್ಯ ಸಚಿವರಿಂದಲೂ ಒತ್ತಡ ಬರುತ್ತೆ. ನಂತರ ಯಾರು ಇದನ್ನ ಮಾಡ್ತಾರೆ ಅಂದಾಗ ಅವರಿಗೆ ಮೊದಲ ಸ್ಟೆಪ್ ಜಾಗದ ಓನರ್ ಅಂದ್ರೆ ವಿಕ್ರಮ್ ಸಿಂಹಗೆ ಏನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಜಯಮ್ಮ ಅವ್ರ ಮೇಲೆ ದೂರನ್ನ ದಾಖಲು ಮಾಡ್ತಾರೆ. ಅವ್ರ ಮೇಲೆ ದೂರನ್ನ ದಾಖಲು ಮಾಡಿದಾಗ ಕೂಡ ಮಾಧ್ಯಮಕ್ಕೆ ಮುಂದೆ ಬಂದು ವಿಕ್ರಮ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ನಾನು ಇಲ್ಲಿ ಅಗ್ರಿಮೆಂಟ್ ಇದಕ್ಕೂ ನನ್ಗೂ ಸಂಬಂಧ ಇಲ್ಲ, ನನ್ನ ಅಗ್ರಿಮೆಂಟ್ ಇರೋದು 2024 ಈಗ ಈ ಒಂದು ಪ್ರಕರಣಕ್ಕೆ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ನಂತರ ಇದೇ ರೀತಿ ನಡ್ಕೊಂಡ್ ಬಂದು ಜಯಮ್ಮ ಅವರು ಅರೆಸ್ಟ್ ಮಾಡ್ಬೇಕು ಅನ್ನುವಂತ ಸಮಯದಲ್ಲಿ ಈಗ ಮಾಹಿತಿ ಇರೋ ಪ್ರಕಾರ ಅವರು ಬೇಲ್ ತಗೊಂಡಿದ್ದಾರೆ ಅಂತ. ಯಾವಾಗ ಅಧಿಕಾರಿಗಳ ಮೇಲೆ ಒತ್ತಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತೆ ಬೇಲೂರಿನ RFO ಆದಂತಹ ವಿನಯ್ ಅವರು ಸಸ್ಪೆಂಡ್ ಆಗ್ತಾರೆ. ಅದಾದ ನಂತರ ಮೊನ್ನೆ ಹಾಸನದ DFO ಅಂದ್ರೆ ಇಡೀ ಅರಣ್ಯ ಇಲಾಖೆಗೆ ಮುಖ್ಯಸ್ಥರಾದ DFO ಮೋಹನ್ ಕೂಡ ಸಸ್ಪೆಂಡ್ ಆಗುವಂತದ್ದು. ಈಗ ಸಸ್ಪೆಂಡ್ ಆದ ನಂತರ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಈಗ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಅವ್ರನ್ನ ಅರೆಸ್ಟ್ ಮಾಡಿರುವಂತದ್ದು ನಿನ್ನೆ ಬೆಂಗಳೂರಿನಲ್ಲಿ. ಆದ್ರೆ ಈ ಒಂದು ನಂತರ ಈ ಪ್ರಕರಣ ಈ ಹಂತಕ್ಕೆ ಬಂದಾಗ ಇನ್ನೊಂದು ಟ್ವಿಸ್ಟ್ ಇದ್ರಲ್ಲಿ ಪಡೆಯೋದೇನು ಅಂದ್ರೆ ವಿಕ್ರಮ್ ಅನ್ನ ಅರೆಸ್ಟ್ ಮಾಡಿದಂತ ಅಧಿಕಾರಿಗಳೇನಿದ್ದಾರೆ ಅಲ್ಲಿ ಈಗ ತೋರ್ಪಡಿಕೆಯಲ್ಲಿ ನಮಗೆ ಕಾಣಿಸ್ತಾ ಇರೋರು ಒಬ್ರು RFO ವಿನಯ್ ಮತ್ತೆ ಇನ್ನೊಬ್ರು ಪ್ರಭು ACF. ಇವರಿಬ್ರು ಕೂಡ ಈ ಹಿಂದೆ ಸಸ್ಪೆಂಡ್ ಆದ ಅಧಿಕಾರಿಗಳು. ಈಗಾಗ್ಲೇ ಇವರ ಮೇಲೆ ಸಸ್ಪೆಂಡ್ ಆದ ಪತ್ರ ಬಂದಿದೆ. ಹೀಗಾಗಿ ಈ ಸಸ್ಪೆಂಡ್ ಆದ ಅಧಿಕಾರಿಗಳು ಇವರನ್ನ ಬಂಧಿಸ್ಲಿಕ್ಕೆ ಕಾರಣ ಸಾಧ್ಯ ಇದೆಯಾ ಅನ್ನುವಂಥದ್ದು ಒಂದು. ಒಟ್ಟಾರೆಯಾಗಿ 2-3 ವಿಚಾರಗಳು
ಜೆ.ಪಿ. ಸರ್ ಇದರಲ್ಲಿ ಸಾಕಷ್ಟು ಗೊಂದಲಕ್ಕೀಡು ಮಾಡ್ಲಿಕ್ಕೆ ಕಾರಣ ಒಂದು ಸಸ್ಪೆಂಡ್ ಆದ ಅಧಿಕಾರಿಗಳ ಪತ್ರದಲ್ಲಿ ಏನಿತ್ತು ಹೆಸರು, ಅವರು ಇವರನ್ನ ಬಂಧನ ಮಾಡಿ ಅವ್ರ ಜೊತೆ ಇರೋದು ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಅವರಿದ್ದಾರೆ ಅನ್ನುವಂಥದ್ದು. ಎರಡನೇದು ಜಾಗದ ಓನರ್ ಜಯಮ್ಮ ಅಂತ ಇರುವಂತದ್ದು. ಕಾನೂನಾತ್ಮಕವಾಗಿ ಹೋದ್ರೆ ಇವರ ಅಗ್ರಿಮೆಂಟ್ ಶುರು ಆಗೋದು 2024ಕ್ಕೆ. ನಾಲ್ಕನೇ ಅಂಶ ಅಂದ್ರೆ ಇಷ್ಟು ಮರಗಳನ್ನ ಕಡ್ದು ಅಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಎಲ್ಲವನ್ನು ಕೂಡ ಇನ್ನೇನು ಲಾರಿಗೆ ಲೋಡ್ ಮಾಡಿ ಸಾಗಿಸುವ ಹಂತದ ತನಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಒಟ್ಟಾರೆಯಾಗಿ ಇದಕ್ಕೆಲ್ಲ ಉತ್ತರವನ್ನ ಹಿರಿಯ ಅಧಿಕಾರಿಗಳು ಉತ್ತರ ಕೊಡ್ಬೇಕಾಗುತ್ತೆ. ಇಲ್ಲಿ ಯಾರು ಉತ್ತರ ಕೊಡುವಂತ ಸ್ಥಿತಿಲಿ ಹಾಸನದಲ್ಲಿ ಇಲ್ಲ Okay, ಈಗ ಅಧಿಕಾರಿಗಳು. ತಹಶೀಲ್ದಾರ್ ಯಾರು? ಮಮತಾ ಮಮತಾ. ಬೇಲೂರು ತಹಶೀಲ್ದಾರ್. ಮಮತಾ. ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮಮತಾ ಅವರು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಮಮತಾ ಅವ್ರನ್ನ. ಈ ಅರಣ್ಯ ಇಲಾಖೆ ಏನು ಗೊಬ್ಬರ ತಿಂತಾ ಇದ್ರೆ ಇವರು ಇಲ್ಲಿ ತನಕ ಅರಣ್ಯ ಇಲಾಖೆ. ತಹಶೀಲ್ದಾರ್ ನೋಡ್ತಾರೆ ರೋಡ್ ಸೈಡಲ್ಲಿ, ಅದು ನೋಡಿದಾಗ ರೋಡ್ ಸೈಡಲ್ಲಿ ಅದನ್ನು ನೋಡಿಬಿಟ್ಟು ಇಡೀ ಪ್ರಕರಣ ನಿಜವಾಗಿಯೂ ತಹಶೀಲ್ದಾರ್ ಮಮತಾ, ಮೊನ್ನೆ ಕೂಡ ಅದರ ಬಗ್ಗೆ ಹೇಳಿದ್ದೀವಿ, ಯಾರಿಗೂ ಜಗ್ಗದೆ ಬಗ್ಗದೆ ತಹಶೀಲ್ದಾರ್ ಮಮತಾ ಇದನ್ನು ಪತ್ತೆ ಹಚ್ಚಿದ್ದು ಅನ್ನುವಂಥದ್ದು. ಆದರೆ ವಿಕ್ರಮ್ ಸಿಂಹ ಇದ್ದಾರಲ್ಲ, ವಿಕ್ರಮ್ ಸಿಂಹ ಇನ್ನೂ ಕೂಡ ಯಾವುದಾದ್ರೂ ಅಗ್ರಿಮೆಂಟ್ ಆಗಿದ್ರೆ ಆ ಜಾಗದ ಮರಗಳನ್ನು ಕಡಿಯೋದಕ್ಕೆ ಅವಕಾಶ ಇರುತ್ತಾ? ವೆರಿ ಸಿಂಪಲ್. ಈಗ ಶುಂಠಿ ಬೆಳೆಯೋದಕ್ಕೆ ಈ ಹುಣಸೂರು ಕಡೆಯಲ್ಲೆಲ್ಲ ಶುಂಠಿ ಬೆಳೀತಾರೆ. ಓಕೆ, ನೆಕ್ಸ್ಟ್.